ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ಮಧ್ಯಕಾಲೀನ ಭಾರತದ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯವನ್ನು ಆಯಕಟ್ಟಿನ ಡ್ಯಾಶ್ ಎಂಬ ಸೇನಾ ಘಟಕಗಳಲ್ಲಿ ಇಡಲಾಗಿತ್ತು. ಸರಿಯಾದ ಉತ್ತರ ಇಕ್ತಾ. ಇಕ್ತಾ ಎಂಬ ಸೇನಾ ಘಟಕಗಳಲ್ಲಿ ಇಡಲಾಗಿತ್ತು. ಎರಡನೇ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಸೈನಿಕರ ನೇಮಕಾತಿ ಅಧಿಕಾರ ಹೊಂದಿದ್ದವರು ಯಾರು? ಸರಿಯಾದ ಉತ್ತರ ಅರ್ಜ್ ಇ ಮುಮಾಲಿಕ್. ನೋಡಿ, ಅರ್ಜ್ ಇ ಮುಮಾಲಿಕ್ ಎಂಬ ಅಧಿಕಾರಿ ಸೈನಿಕರ ನೇಮಕಾತಿಯನ್ನ ಹೊಂದಿದ್ದಂತವನು. ಮೂರನೇ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿ ಬೆಲೆ ನಿಯಂತ್ರಣ ಜಾರಿಗೊಳಿಸಲು ಕಾರಣವೇನು? ಸರಿಯಾದ ಉತ್ತರ ಬೃಹತ್ ಸೈನ್ಯವನ್ನು ಕಡಿಮೆ ವೆಚ್ಚದಲ್ಲಿ ನಿರ್ವಹಿಸಲು. ಬೃಹತ್ ಸೈನ್ಯವನ್ನು ಕಡಿಮೆ ವೆಚ್ಚ ನಿಯಂತ್ರಣ ಮಾಡಬೇಕೆಂಬ ಉದ್ದೇಶದಿಂದ ಇವನು ಬೆಲೆ ನಿಯಂತ್ರಣವನ್ನ ಜಾರಿಗೊಳಿಸಿದಂತವನು. ನೋಡಿ ವಿದ್ಯಾರ್ಥಿಗಳೇ, ನಂತರ ಎಕ್ಸಲೆಂಟ್ ಇತಿಹಾಸ ನೋಡಿ, ಎಲ್ಲ PC ಇಂದ KS ಮೈನ್ಸ್ ವರೆಗೂ ಎಲ್ಲದಕ್ಕೂ ವಿದ್ಯಾರ್ಥಿಗಳೇ, PC, PSI, FD, SDA ಎಲ್ಲದಕ್ಕೂ ವಿದ್ಯಾರ್ಥಿಗಳೇ, ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲಾ ಪುಸ್ತಕ ಮಳಿಗೆಗಳಲ್ಲಿ ದೊರೆತೈತೆ. ನಂತರ ಎಲ್ಲಾ ಆನ್ಲೈನ್ ಅಲ್ಲಿ ದೊರೆತೈತೆ. ನೀವು ಕೊಂಡು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ. ಚೆನ್ನಾಗಿ ಅಷ್ಟೇ ತಗೊಳ್ಳಿ ವಿದ್ಯಾರ್ಥಿಗಳೇ, ಇಲ್ಲ ಅಂದ್ರೆ ತಗೊಂಬೇಡಿ ವಿದ್ಯಾರ್ಥಿಗಳೇ, ಅದ್ ನಾನು ಹೇಳ್ತೀನಿ. ನಂತರ ಮೂರನೇ ಪ್ರಶ್ನೆ, ನಂತರ ನಾಲ್ಕನೇ ಪ್ರಶ್ನೆ, ಮಹಮ್ಮದ್ ಬಿನ್ ತುಗ್ಲಕ್ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾಯಿಸಲು ಕಾರಣವೇನು? ಸರಿಯಾದ ಉತ್ತರ ಮಂಗೋಲರ ದಾಳಿಯಿಂದ ರಕ್ಷಣೆ ಪಡೆಯಲು. ಮಂಗೋಲರ ದಾಳಿಯಿಂದ ರಕ್ಷಣೆ ಪಡೆಯುವುದಕ್ಕಾಗಿ. ನೋಡಿ ವಿದ್ಯಾರ್ಥಿ, ಮಂಗೋಲರ ದಾಳಿಯಿಂದ ರಕ್ಷಣೆ ಪಡೆಯುವುದಕ್ಕಾಗಿ. ನಂತರ ಸಾಮ್ರಾಜ್ಯದ ಮಧ್ಯಭಾಗದಲ್ಲಿ ರಾಜಧಾನಿ ಇರಬೇಕೆಂಬ ಉದ್ದೇಶದಿಂದ. ದೆಹಲಿಯ ಮೇಲೆ ರಜಪೂತರು ದಾಳಿ ಮಾಡ್ತಾ ಇದ್ರು, ಇವರ ದಾಳಿಯಿಂದ ರಕ್ಷಣೆಯನ್ನ ಪಡೆಯುವುದಕ್ಕಾಗಿ. ನಂತರ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತ ಹೆಚ್ಚು ಸಂಪತ್ತಿತ್ತು, ಅದನ್ನು ಬಳಕೆ ಮಾಡಲು. ಉತ್ತರ ಭಾರತಕ್ಕೆ ಸೀಮಿತವಾಗಿದ್ದಂತ ಇಸ್ಲಾಂ ಧರ್ಮವನ್ನು ದಕ್ಷಿಣ ಭಾರತದಲ್ಲಿ ಪ್ರಚಾರ ಮಾಡಬೇಕೆಂಬ ಉದ್ದೇಶದಿಂದ. ಉತ್ತರ ಭಾರತ ಶಾಂತಿಯುತವಾಗಿತ್ತು, ಆದರೆ ದಕ್ಷಿಣದಲ್ಲಿ ದಂಗೆಗಳು ನಡೆಯುತ್ತಿದ್ದ, ಈ ದಂಗೆಗಳನ್ನ ಅಡಗಿಸಬೇಕೆಂಬ ಉದ್ದೇಶದಿಂದ. ಅಂದ್ರೆ ಈ ಎಲ್ಲ ಉದ್ದೇಶಗಳನ್ನ ಆಧಾರವಾಗಿಟ್ಟುಕೊಂಡು ಈ ಮಹಮ್ಮದ್ ಬಿನ್ ತುಗ್ಲಕನು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡಲು ಕಾರಣವಾಯಿತು ವಿದ್ಯಾರ್ಥಿಗಳೇ. ನಂತರ ಐದನೇ ಪ್ರಶ್ನೆ, ಮಹಮ್ಮದ್ ಬಿನ್ ತುಗ್ಲಕ್ ಹಿಂದೂ ಪ್ರದೇಶದ ಮೇಲೆ ದಾಳಿ ಮಾಡಿದನು, ಆದರೆ ಡ್ಯಾಶ್. ನೋಡಿ, ಸರಿಯಾದ ಉತ್ತರ ಯಾವುದೇ ಹಿಂದೂ ದೇವಾಲಯಗಳು ನಾಶ ಮಾಡೋದಿಲ್ಲ. ನೋಡಿ, ಮಹಮ್ಮದ್ ಬಿನ್ ತುಗ್ಲಕ್ ಹಿಂದೂ ಪ್ರದೇಶದ ಮೇಲೆ ದಾಳಿ ಮಾಡಿದ, ಆದ್ರೆ ಯಾವುದೇ ಹಿಂದೂ ದೇವಾಲಯಗಳನ್ನ ನಾಶ ಮಾಡೋದಿಲ್ಲ. ನೋಡಿ, ಆರನೇ ಪ್ರಶ್ನೆ, ಹುಚ್ಚು ದೊರೆ ಅಥವಾ ಐದು ದೊರೆ ಎಂದು ಯಾರನ್ನು ಕರೀತಿದ್ದರು? ಸರಿ ಉತ್ತರ ಮಹಮ್ಮದ್ ಬಿನ್ ತುಗ್ಲಕ್. ಮಹಮ್ಮದ್ ಬಿನ್ ತುಗ್ಲಕ್ ಅನ್ನ ಕರೀತಾ ಇದ್ರು ವಿದ್ಯಾರ್ಥಿಗಳು. ನಂತರ ಏಳನೇ ಪ್ರಶ್ನೆ, ಉತ್ತರ ಪ್ರದೇಶದಲ್ಲಿ ಹರಿಯುತ್ತಿದ್ದ ತಾನೇಶ್ವರ ಎಂಬ ಸರೋವರದಲ್ಲಿ ಹಿಂದೂಗಳು ಸ್ನಾನ ಮಾಡದಂತೆ ನಿಷೇಧ ಹೇರಿದವನು ಯಾರು? ಸರಿ ಉತ್ತರ ಸಿಕಂದರ್ ಲೋಧಿ. ಸಿಕಂದರ್ ಲೋಧಿ. ಎಂಟನೇ ಪ್ರಶ್ನೆ, ಸಿಕಂದರ್ ಲೋಧಿ ಜಾರಿಗೊಳಿಸಿದಂತ ಭೂಮಾಪನ ಯಾವುದು? ಸರಿ ಉತ್ತರ ಸಿಕಂದರ್ ಇ ಗಜಾ ಅಥವಾ ಸಿಕಂದರ್ ಇ ಗಾಸ್. ಸಿಕಂದರ್ ಇ ಗಜಾ ಅಥವಾ ಸಿಕಂದರ್ ಇ ಘಾಸ್ ಎಂಬ. ನೋಡಿ, ಸಿಕಂದರ್ ಲೋಧಿಗೆ ಇದ್ದಂತ ಬಿರುದು ಸಿಕಂದರ್ ಶಾ. ಸಿಕಂದರ್ ಶಾ ಇವನೇ 1505ರಲ್ಲಿ ಆಗ್ರಾ ನಗರ ನಿರ್ಮಾಣ ಮಾಡಿ ಆಗ್ರಾಕ್ಕೆ ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾನೆ ವಿದ್ಯಾರ್ಥಿಗಳೇ. ಹೀಗಾಗಿ ದೆಹಲಿಯಿಂದ ಬೇರೊಂದು ಸ್ಥಳಕ್ಕೆ ರಾಜಧಾನಿಯನ್ನ ವರ್ಗಾವಣೆ ಮಾಡಿದಂತ ಪ್ರಥಮ ದೆಹಲಿ ಸುಲ್ತಾನ್ ಅಂತಂದಾಗ ಮಹಮ್ಮದ್ ಬಿನ್ ತುಗ್ಲಕ್. ದೆಹಲಿಯಿಂದ ಬೇರೊಂದು ಸ್ಥಳಕ್ಕೆ ಅಂದ್ರೆ ಆಗ್ರಾಕ್ಕೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿಕೊಂಡಂತ ದೆಹಲಿ ಸುಲ್ತಾನ್ ಅಂತಂದಾಗ ಈ ನಮ್ಮ ಸಿಕಂದರ್ ಲೋಧಿ. ಒಂಬತ್ತನೇ ಪ್ರಶ್ನೆ, ದೆಹಲಿ ಸುಲ್ತಾನರಲ್ಲಿ ಮುನ್ಸಿಫ್ ಇ ಮುಮಾಲಿಕ್ ಎಂದರೆ ಡ್ಯಾಶ್. ಸರಿ ಉತ್ತರ ಆಡಿಟರ್ ಜನರಲ್. ಆಡಿಟರ್ ಜನರಲ್ ಎಂದರ್ಥ. ಆಡಿಟರ್ ಜನರಲ್ ಎಂದರ್ಥ. ನೋಡಿ, ನಂತರ ವಿದ್ಯಾರ್ಥಿಗಳು ಹತ್ತನೇ ಪ್ರಶ್ನೆ, ವಿದ್ಯಾನಾಥನ ಕೃತಿಗಳು ಯಾವುವು? ಸರಿಯಾದ ಉತ್ತರ ಪ್ರತಾಪರುದ್ರ ಯಶೋಭೂಷಣ ಮತ್ತು ಕೃಷ್ಣಚರಿತೆ. ಪ್ರತಾಪರುದ್ರ ಯಶೋಭೂಷಣ ಮತ್ತು ಕೃಷ್ಣಚರಿತೆ. 11ನೇ ಪ್ರಶ್ನೆ, ಮಿನಾಜ್ ಉಸ್ ಸಿರಾಜನ ಕೃತಿ ಯಾವುದು? ಸರಿಯಾದ ಉತ್ತರ ತಬಕತ್ ಇ ನಸರಿ ಕೃತಿ. ತಬಕತ್ ಇ ನಸರಿ ಕೃತಿ. 12ನೇ ಪ್ರಶ್ನೆ, ದಾಮ್ ಎಂಬ ತಾಮ್ರದ ನಾಣ್ಯ ಜಾರಿಗೊಳಿಸಿದವರು ಯಾರು? ಸರಿಯಾದ ಉತ್ತರ ಶೇರ್ ಖಾನ್. ಶೇರ್ ಶಹನ ಮೊದಲ ಹೆಸರು ಫರೀದ. ಶೇರ್ ಶಹನಿಗೆ ಇದ್ದಂತ ಬಿರುದು ಶೇರ್ ಖಾನ್. ಶೇರ್ ಖಾನ್ ಎಂಬುದಾಗಿತ್ತು. 13ನೇ ಪ್ರಶ್ನೆ, ಶೇರ್ ಶಹನ ಕಂದಾಯ ಮಂತ್ರಿ ಯಾರು? ಸರಿಯಾದ ಉತ್ತರ ರಾಜಾ ತೋದರಮಲ್ಲ. ರಾಜಾ ತೋದರಮಲ್ಲ. 14ನೇ ಪ್ರಶ್ನೆ, ಅಕ್ಬರನ ಕಂದಾಯ ಮಂತ್ರಿಗಳು ಯಾರು? ಸರಿಯಾದ ಉತ್ತರ ತೋದರಮಲ್ಲ, ಮುಜಾಫರ್ ಖಾನ್, ಮುನೀಮ್ ಖಾನ್ ಮತ್ತು ಅಬ್ದುಲ್ ಮಜದ್ ಖಾನ್. ನೋಡಿ, ತೋದರಮಲ್ಲ, ಮುಜಾಫರ್ ಖಾನ್, ಮುನೀಮ್ ಖಾನ್ ಮತ್ತು ಅಬ್ದುಲ್ ಮಜದ್ ಖಾನ್ ಅಕ್ಬರನ ಕಂದಾಯ ಮಂತ್ರಿಗಳು. 15ನೇ ಪ್ರಶ್ನೆ, ಅಕ್ಬರ್ನನ್ನು ರಾಷ್ಟ್ರೀಯ ರಾಜ ಎಂದು ಕರೆದವರು ಯಾರು? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ನೋಡಿ, ಅಕ್ಬರ್ನನ್ನು ರಾಷ್ಟ್ರೀಯ ರಾಜ ಎಂದು ಕರೆದಂತವ್ರು ಯಾರು? ಜವಾಹರ್ಲಾಲ್ ನೆಹರೂರವರು ಅಕ್ಬರ್ನನ್ನ ರಾಷ್ಟ್ರೀಯ ರಾಜ ಅಂತ ಕರೆದಂತವರು. ನೋಡಿ ವಿದ್ಯಾರ್ಥಿ, ಮತ್ತೆ ಮುಂದಿನ ತರಗತಿ ಭೇಟಿಯಾಗೋಣ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.